ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಲಿತ ಪರ ಹೋರಾಟಗಾರ ಎಂ ರಾಮಯ್ಯ ಇನ್ನಿಲ್ಲ. ವಿವಿಧ ಸಂಘಟನೆಗಳಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಶೋಷಿತರ, ನೊಂದವರ ಹಾಗೂ ದಲಿತರ ಹಕ್ಕುಗಳಿಗಾಗಿ ನಿರಂತರವಾಗಿ ಧ್ವನಿ ಎತ್ತುತ್ತಿದ್ದ ಹಿರಿಯ ದಲಿತ ಪರ ಹೋರಾಟಗಾರ ಎಂ ರಾಮಯ್ಯನವರು ಇಂದು ವಿಧಿವಶರಾಗಿದ್ದಾರೆ. ಅವರ ಅಕಾಲಿಕ ಅಗಲಿಕೆಗೆ ವಿವಿಧ ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಚಿಂತಕರು ಹಾಗೂ ಹೋರಾಟಗಾರರು ತೀವ್ರ ಸಂತಾಪ ಸೂಚಿಸಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದರು. ಎಂ ರಾಮಯ್ಯನವರು ತಮ್ಮ ಜೀವನ ಪೂರ್ತಿ ದಲಿತರು ಮತ್ತು ಶೋಷಿತ ಸಮುದಾಯಗಳ ಏಳಿಗೆಗಾಗಿ ಶ್ರಮಿಸಿರುವುದು ವಿಶೇಷವಾಗಿದೆ. ಸ್ಮಶಾನಗಳ ಜಾಗಗಳಿಗಾಗಿ ಹೋರಾಟ. ದಲಿತ ಸಮುದಾಯಗಳಿಗೆ ಮುಕ್ತಿಧಾಮದ ಜಾಗ ಒದಗಿಸಲು ಸರ್ಕಾರ ಮತ್ತು ಭೂ ಮಾಲೀಕರ ವಿರುದ್ಧ ಹಗಲಿರುಳು ಸುದೀರ್ಘ ಹೋರಾಟಗಳನ್ನು ನಡೆಸಿದರು. ನೊಂದವರ ಧ್ವನಿ. ಶೋಷಣೆಗೆ ಒಳಗಾದ ಪ್ರತಿಯೊಬ್ಬ ಬಡವ ಹಾಗೂ ನೊಂದವರ ನ್ಯಾಯಕ್ಕಾಗಿ ಮುಂಚೂಣಿಯಲ್ಲಿ ನಿಂತು ಲಭ್ಯವಿದ್ದ ಎಲ್ಲ ವೇದಿಕೆಗಳಲ್ಲಿಯೂ ಧ್ವನಿ ಎತ್ತುತ್ತಿದ್ದರು. ಸಾಮಾಜಿಕ ಚಳುವಳಿ. ದಲಿತ ಚಳುವಳಿಗಳನ್ನು ಸಂಘಟಿಸುವಲ್ಲಿ ಮತ್ತು ಯುವಕರನ್ನು ಹೋರಾಟದ ಹಾದಿಯಲ್ಲಿ ಮುನ್ನಡೆಸುವಲ್ಲಿ ಅವರ ಪಾತ್ರ ಪ್ರಮುಖವಾಗಿತ್ತು. ಇಂದು ಆಯೋಜಿಸಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿದ್ದ ವಿವಿಧ ದಲಿತ ಪರ ಸಂಘಟನೆಗಳ ನಾಯಕರು ಮಾತನಾಡಿ, ಎಂ ರಾಮಯ್ಯನವರ ನಿಧನವು ದಲಿತ ಚಳುವಳಿಗೆ ಮತ್ತು ನೊಂದವರ ಹೋರಾಟಕ್ಕೆ ತುಂಬಲಾರದ ನಷ್ಟ. ಸ್ವಾರ್ಥವಿಲ್ಲದೆ ಸಮುದಾಯದ ಏಳಿಗೆಗೆ ಶ್ರಮಿಸಿದ ಅವರ ತತ್ವ ಸಿದ್ಧಾಂತಗಳು ಹಾಗೂ ಹೋರಾಟದ ಹಾದಿ ನಮಗೆ ಮಾರ್ಗದರ್ಶಕ ಎಂದು ಸ್ಮರಿಸಿದ್ದರು. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ, ಅಭಿಮಾನಿಗಳಿಗೆ ಈ ಅಗಲಿಕೆಯ ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಎಂದು ಸಭೆಯಲ್ಲಿದ್ದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರಾರ್ಥಿಸಿದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಜನ ಬಂಧುಗಳೇ, ರಾಮಣ್ಣರ ವಿಶೇಷವಾಗಿ ಮಾತಾಡಬೇಕು ಅಂದರೆ, ಕೆಲವು ಲೀಡರ್ಗಳು 1000 ಜನ ದಡ್ರು ಮಾಡಿರ್ತಾರೆ, ಒಬ್ಬನ್ನು ಲೀಡ್ರ್ ಮಾಡೋಕ್ಕಾಗಲ್ಲ. ಬಟ್ ರಾಮಣ್ಣವರು ನನ್ನಂತನೊಬ್ಬನ ಲೀಡ್ರ್ ಮಾಡಿರ್ಬೋದು. ನಾನು ಅವ್ರ ಇತಿಹಾಸ ತಿಳ್ಕೊಂಡು, ಸಿದ್ಧಾಂತ ತಿಳ್ಕೊಂಡು ಎಲ್ಲಾದರೂ DC ಆಫೀಸ್ ಕಡೆ ಕೂತ್ಕೊಂಡಾಗ, ನೋಡಪ್ಪ ನೀನು ಇತಿಹಾಸ ಬಿಡಬೇಡ, 1000 ಜನ ದಡ್ಡಿರ್ಬೋದು, ನನ್ನ ಹೆಸರು ಹೇಳಕ್ಕೆ ನೀನು ಒದ್ಬಿರ್ತೀಯ ಅಂತ ಹೇಳಿ ಬೈದು ನಮಗೆ ಬುದ್ಧಿ ಹೇಳಿ ಬುದ್ಧ, ಬಸವ, ಅಂಬೇಡ್ಕರು, ಸಾವಿತ್ರಿ ಬಾಪುಳೆ, ಜ್ಯೋತಿ ಬಾಪುಳೆ, ನಾಲ್ವಡಿ ಕೃಷ್ಣರಾಜ ಒಡೆಯ, ಛತ್ರಪತಿ ಸಾಹು ಮಹಾರಾಜ ಒಡೆಯರ ವಿಚಾರನ ಕುಂತ್ಕೊಂಡಾಗ ಟೀ ಕುಡಿದಾಗ ಕರೆದು ಹೇಳೋರು. ಬಟ್ ನೇರವಾದಿ, ಪ್ರತಿಷ್ಠಾವಾದಿ ಸಿದ್ಧಾಂತವನ್ನು ಬಿಟ್ಟು ನೀವು ಬಾಳ್ಬೇಡ್ರಿ ಅಂತ ಕೂಡ ರಾಮಣ್ಣರು ನಮ್ಮ ಕೈಲಿ ಹೇಳೋರು. ಇವತ್ತಿನ ರಾಮಣ್ಣವ್ರ ವಿಚಾರನ ಈ ಜಿಲ್ಲೆಯಲ್ಲಿ ನಾವು ಜೀವಂತವಾಗಿ ಉಳಿಸ್ಕೊಂಬೇಕಾಗ್ತದೆ. ರಾಮಣ್ಣರ ಶಿಷ್ಯರಾಗಿ ನಾವು ಈ ಜಿಲ್ಲೆಯಲ್ಲಿ ಸಿದ್ಧಾಂತವನ್ನು ಮರೆತರೆ ನಮಗೂ ಕೂಡ ನಮ್ಗೆ ಒಳ್ಳೆ ದಾರಿ ಸಿಗಲ್ಲ. ಹಾಗಾಗಿ ನಾವು ರಾಮಣ್ಣರ ಸಿದ್ಧಾಂತನ ಈ ಜಿಲ್ಲೆಗೆ ಉಳಿಸ್ಕೊಂಡು ರಾಮಣ್ಣರ ಸಿದ್ಧಾಂತನ ಜೀವಂತವಾಗಿ ಇಟ್ಕೊಬೇಕು. ಮತ್ತು ಅವರು ಹೋರಾಟಗಳು ಕಳಿಸ್ಬೇಕು. ಎಷ್ಟೋ ಸರಿ ದಲಿತರಿಗೆ ಅನ್ಯಾಯ ಆದಾಗ, ಸೈಟ್ಗೆ ಅನ್ಯಾಯ ಆದಾಗ, ಜಮೀನಿಗೆ ಅನ್ಯಾಯ ಆದಾಗ ನೇರವಾಗಿ ಸ್ಟೇಷನ್ಗಳಿಗಿರ್ಬೋದು. ಇದು ನನ್ನದೇ ಒಂದು 2018ರಲ್ಲಿ ನನ್ನೇ ಒಬ್ಬ ಪೊಲೀಸ್ ನನ್ನ ಕ್ಯಾಸನ ಸ್ಟೇಷನ್ಗೆ ಕುಂಡಿಸ್ಕೊಂಡು ಬೆಳಗ್ಗೆ 10 ಗಂಟೆಗೆ ಕುಂಡಿಸ್ಕೊಂಡು ಸಾಯಂಕಾಲ 5 ಗಂಟೆ ತನಕ ಸ್ಟೇಷನ್ ಒಳಗಡೆ ಕುಂಡಿಸ್ಕೊಂಡಿದ್ದು. ತಕ್ಷಣ ಕೂಡಲೇ ಬಂದು ಯಾರೋ ನನ್ನ ಶಿಷ್ಯ ಹೇಳಿದಾಗ ಅದು ಕೂಡಲೇ ಬಂದು ಯಾರೋ ಒಂದು ಬೋಳಿ ಮಗ ಇನ್ಸ್ಪೆಕ್ಟರ್ ಎಲ್ಲವೇ ಕರಿ ಈಚಕೆ ಅಂತೇಳಿ ಇಡೀ ಸ್ಟೇಷನ್ನೇ ದಂಗೇರಿಸಿ ಎಬ್ಬಿಸಕ್ಕಂಥದ್ದು ನನಗೆ ವಿಚಾರ ಗೊತ್ತು. ಬಟ್ ರಾಮಣ್ಣರು ನಮ್ಮ ಜೊತೆ ಇಲ್ದಿರೂ ಅವ್ರ ಕುಟುಂಬಕ್ಕೆ ನಾವು ಯಾವ ರೀತಿ ಬೇಕೋ ಸಪೋರ್ಟ್, ಈಗ ಯಾವುದೋ ಒಂದು ಜಮೀನು ಬಿಡಿಸ್ಬೇಕು ಅವ್ರದ್ದು. ಅವ್ರು ರಾಮಯ್ಯನವರು ಇವತ್ತು ನಮ್ಮ ಜೊತೆ ಇಲ್ಲ ಅಂತಕ್ಕಂಥದ್ದು ಭಾಳ ದುಃಖಕರ ಸಂಗತಿ. ಏಕೆಂದರೆ ರಾಮಯ್ಯನವರು ಈ ಭಾಗದಲ್ಲಿ ಗೌರವ, ಘನತೆ ಮತ್ತು ಸ್ವಾಭಿಮಾನ ಇಟ್ಟಿರ್ತಕ್ಕಂಥ ಒಂದು ಬಹುದೊಡ್ಡ ಸಮುದಾಯದಿಂದ ಬಂದಂತಕ್ಕಂಥ ಒಂದು ರಾಮಯ್ಯನವರು ಹಲವಾರು ವಿಚಾರಗಳನ್ನು ಇಟ್ಕೊಂಡು, ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಇಟ್ಕೊಂಡು ತನ್ನ ಜೀವನ ಬಿಟ್ಟು ಹೋರಾಟಗಳ ಮೂಲಕನೇ ಗುರುತಿಸ್ಕೊಂಡಂಥವ್ರು. ಅವರು ಇತ್ತೀಚೆಗೆ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದರು, ಮನುವಾದಿಗಳ ಚೆಲ್ಲಾಟ, ದಲಿತರ ಕಿತ್ತಾಟ ಅಂತಕ್ಕಂಥ ಪುಸ್ತಕನ ನಾನು ಓದಿ ಅದ್ರ ಬಗ್ಗೆ ಒಂದು ವಿಮರ್ಶೆಯನ್ನು ಬರೆದು ಒಂದು ಸಣ್ಣ ಲೇಖನವನ್ನು ಕೂಡ ನಾನು ಅದ್ರ ಬಗ್ಗೆ ಬರೆದು ಕೊಟ್ಟಾಗಿದ್ದೆ. ಆ ಪುಸ್ತಕವಾದಾಗ ಅನಿಸುತ್ತೆ, ಎಂ ರಾಮಯ್ಯನವರು ಈ ಸಮುದಾಯಕ್ಕೆ ಎಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರು ಎಷ್ಟು ಬಹಳ ಮುಖ್ಯ ಈ ಸಮುದಾಯಕ್ಕೆ ಅಂತಕ್ಕಂಥದ್ದು ಆ ಪುಸ್ತಕವಾದಾಗ ನನಗೆ ಅರ್ಥ ಆಯಿತು. ಏಕೆಂದರೆ ಇವತ್ತು ಎಂ ರಾಮಯ್ಯನವರು ಇಲ್ಲ ಅಂತಕ್ಕಂಥದ್ದು ನಿಜವಾಗಲೂ ಭಾಳ ಬೇಸರದ ಸಂಗತಿ. ವಯಸ್ಸು ಸಹಜ. ಇವತ್ತು ಅವ್ರು ತೀರ್ಕೊಂಡಿದ್ದಾರೆ. ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕಟ್ಟಕಡೆಯ ಪ್ರಯಾಣ ಇದು. ಯಾಕೆಂದರೆ ಸಾವು ಅಂತಕ್ಕಂಥದ್ದಕ್ಕೆ ಚಿಕಿತ್ಸೆ ಇಲ್ಲ. ಹೀಗಾಗಿ ಇವತ್ತು ಅವರು ವಯಸ್ಸಹಜ ಇವತ್ತು ಅವರು ತೀರ್ಕೊಂಡಿದ್ದಾರೆ. ಅದು ನಮ್ಮ ಸಮುದಾಯಕ್ಕೆ ನಿಜವಾಗ್ಲೂ ಕೂಡ ತುಂಬಲಾಗದ ಅದೊಂದು ನಷ್ಟ ಅದು. ಯಾಕೆಂದರೆ ಈ ಸಮುದಾಯಗಳಲ್ಲಿ ವೈಚಾರಿಕತೆ ಇಟ್ಕೊಂಡು ಬರ್ತಕ್ಕಂಥ ಜನ ತುಂಬ ಕಮ್ಮಿ. ಹಾಗಾಗಿ
ಎಲ್ಲೋ ಒಬ್ಬರು ರಾಮಯ್ಯನಂತ ಹಿರಿಯರು ಮತ್ತು ನಮಗೆಲ್ಲ ಮಾರ್ಗದರ್ಶಕ ಆಗಿರ್ತಕ್ಕಂಥ ರಾಮಯ್ಯನವರು ಇವತ್ತಿಲ್ಲ ಅಂತ ನಿಲ್ಸ್ಕೊಂಡ್ರೆ ಮುಂದಿನ ನಮ್ಮ ತಲೆಮಾರಿಗೆ ಈ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಕೊಂಡೊಯ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಭಾಳ ಚಿಂತನೆ ಆಗ್ತದೆ. ನಮಗಂತೂ ರಾಮಯ್ಯನವ್ರದ್ದು ನಮ್ಮ ಜೊತೆ ಇಲ್ಲ ಅಂತಕ್ಕಂಥದ್ದು ಒಂಥರ ಆತಂಕ ಆಗ್ತದೆ. ಹಾಗೆ ಇವತ್ತು ರಾಮಯ್ಯನವರು ಇಲ್ಲ, ಅವ್ರಿಗೆ ಏನು ಅವರು ಜೀವಮಾನವಿಡೀ ಏನು ಮೌಢ್ಯಗಳನ್ನು ವಿರೋಧ ಮಾಡಿಕೊಂಡು ಬಸವ ಅಂಬೇಡ್ಕರ್ ಸಿದ್ಧಾಂತದಲ್ಲಿ ಒಂದು ಪ್ರಖರವಾದ ಸಿದ್ಧಾಂತವನ್ನು ಇಟ್ಕೊಂಡು ಈ ಸಮುದಾಯದಲ್ಲಿ ಒಂದು ದೊಡ್ಡ ಗುರುತನ್ನು ಮಾಡಿದಂತಕ್ಕಂಥವ್ರು. ಅವರು ಸಾಕಷ್ಟು ಹೋರಾಟಗಳಿರ್ಬೋದು. ಅವರು ಸ್ಮಶಾನ ಎಂ ರಾಮಯ್ಯ ಅಂದರೆ ಒಬ್ಬ ತುಳಿತಕ್ಕೊಳಗಾದ ಸಮುದಾಯದ ಅರಿವಿನ ಮನುಷ್ಯ ಅಂತ. ಎಂ ರಾಮಯ್ಯ ಅಂದರೆ ಈ ಸಮಾಜದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯ ಅಸ್ಪೃಶ್ಯ ಭಾರತದಲ್ಲಿ ಈ ತುಳಿತಕ್ಕೊಳಗಾದ ಸಮುದಾಯಗಳು ಬುದ್ಧ ಮತ್ತು ಬಸವ ಅಂಬೇಡ್ಕರ್ ಅವರ ಆದರ್ಶದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಪರಿಚಯ ಇರತಕ್ಕಂಥ ಎಲ್ಲ ವ್ಯಕ್ತಿಗಳ ಸಮ್ಮುಖದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅವರ ಹುಟ್ಟಿದ ಊರು ಗಾಂಧಿನಗರ, ಚಿಕ್ಕನಹಳ್ಳಿ ತಾಲೂಕು. ನಾನು ಚಿಕ್ಕನಹಳ್ಳಿ ತಾಲೂಕಿನವನೇ. ಹಾಗಾಗಿ ಅವ್ರಿಗೆ ಶೋಷಣೆ ಅಂದ್ರೆ ಏನು ಅಂತೇಳಿ ಮನಗಂಡಂಥವ್ರು, ಆಯುಧದೊಳಗಡೆ ಮುಳುಗೆದ್ದಂಥವ್ರು. ಇವತ್ತು ಅವರೇನಾದರೂ ನಮ್ಮೆಲ್ಲ ಈ ಸಮುದಾಯಗಳನ್ನು ಆಗಲಿ ಮರಳಿ ಬಾರ್ದು ಊರಿಗೆ ಪಯಣಿಸಿವ್ರಿ ಅಂದರೆ ಅದು ಈ ಸಮುದಾಯಕ್ಕೆ ತುಂಬಲಾರ್ದ ನಷ್ಟ. ಏಕೆಂತಂದರೆ ಈ ಸಮಾಜದಲ್ಲಿ ನಾವು ನೋವುಂಡಂತಹ ಜನಗಳ ಮೇಲೆತ್ತುವ ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲರ ಜೊತೆಯಲ್ಲಿ ರಾಮಣ್ಣವರು ಕೈ ಜೋಡಿಸಿರ್ತಾರೆ. ಕೈ ಜೋಡಿಸ್ತಲೂ ಇದ್ದರು. ಅವರಿಗೆ ವಯಸ್ಸಾಗಿದೆ ಅನ್ನೋ ಒಂದು ಅರಿವು ಅವರಲ್ಲಿರಲಿಲ್ಲ. ನಾನು ಹಲವಾರು ಬಾರಿ ನಾನು ಅವ್ರನ್ನ ಕೀಟ್ಲೆ ಮಾಡ್ತಾಯಿದ್ದೆ. ಏನು ರೀ ರಾಮಣ್ಣರೇ, ಏನು ಸಮಾಚಾರ, ಬಾರಪ್ಪ ಬಾಮೈದ, ನೀನು ಹಂಗೆ ಆಡ್ಬೇಡ.